ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇದು ಏಮ ಸುಮಂತ್ ಕುಕಿಂಗ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ರೀತಿಯಿಂದ ಕಮೆಂಟ್ ಮಾಡಿ. ಇವತ್ತು ಬಂದು ನಾನು ಅವರೆಕಾಳು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸ್ವಲ್ಪ ಶುಂಠಿ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಮೆಣಸಿಕಾಯಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ತರಕಾರಿ ಐಟಮ್ಸಲ್ಲಿ ಬೀನೀಸ್, ಕ್ಯಾರೆಟ್, ದೊಪ್ಪು ಮೆಣಸಿಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಏನು ಬೇಕೋ ಏನಿವನ್ ಹಾಕ್ಬೋದು ನಿಮ್ಗೆ ಇಷ್ಟ ಇದ್ದರೆ. ಹಾಗೆಯೇ ಈರುಳ್ಳಿ, ಸ್ವಲ್ಪ ಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಎರಡನ್ನೂ ಕೂಡ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಆಮೇಲೆ ಮೇನ್ ಬೇಕಾಗಿರೋದೇನು ಹೇಳಿ ಅಕ್ಕಿ, ಹಂಗಾಗಿ ಅಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಮೊದಲಿಗೆ ಸ್ವಲ್ಪ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. 5 ಅಂದರೆ ಒಂದು 6 ಸ್ಪೂನಷ್ಟು ತೊಗೊಳ್ಳಿ, ನಿಮ್ಗೆ ಅದ ಗೊತ್ತಿರುತ್ತೆ ಎಷ್ಟು ಬೇಕು ಅಂದ್ಬಿಟ್ಟು. ಯಾಕಂದರೆ ಇದೇ ಇದ್ರಲ್ಲಿ ಬೇಯಬೇಕಲ್ವ ತರಕಾರಿ ಐಟಮ್ಸ್ ಎಲ್ಲ, ಹಂಗಾಗಿ. ಈಗ ನಾನು ಮೊದಲೇ ತೊಗೊಂಡಿದ್ನಲ್ಲ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಮರಾಠಿ ಮೊಗ್ಗು ಕೂಡ ಆ್ಯಡ್ ಮಾಡ್ಬೋದು. ಅಂದರೆ ನಾನು ಮರಾಠಿ ಮೊಗ್ಗನ್ನ ಸ್ಕಿಪ್ ಇಟ್ಟಿದ್ದೀನಿ, ಯಾಕಪ್ಪ ಅಂದರೆ ಅದು ಆಪ್ಷನಲ್ಲ. ಹಂಗಾಗಿ ಸ್ವಲ್ಪ ಮೆಣಸಿಗೆ ತೊಗೊಂಡಿದ್ದೆ, ಒಂದು 4 ಮೆಣಸಿಗೆ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಕೆಂಪಾಗೋಂಗೆ ಹುರಿತಾ ಇದ್ದೀನಿ ನಾನು. ನೀವು ಕೂಡ ಅದೇ ರೀತಿ ಮಾಡಿ. ಮೇನ್ ಬೇಕಾಗಿರೋದು ಅವರೆಕಾಳು. ನಾನು ಸ್ವಲ್ಪ ತೋರಿಸಿಲ್ಲ ಅದನ್ನ. ಅವರೆಕಾಳು ಮೇನ್ ಇರುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇದಕ್ಕೆ ಮೇನ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಜಾಸ್ತಿ ಬೇಕು, ತೊಗೊಳ್ಳಿ. ಹಾಗೆಯೇ ಈರುಳ್ಳಿನ ಈಗ ಒಂದು ಎರಡು ಈರುಳ್ಳಿ ಅಷ್ಟು ತೊಗೊಂಡಿದ್ದೆ. ಹಂಗಾಗಿ ಅದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ ಅಂದ್ಬಿಟ್ಟು ಫ್ರೈ ಮಾಡ್ಕೊತಿದ್ದೆ. ಅದು ಫ್ರೈ ಆಗಲಿ ಅಂತ ಇಟ್ಬಿಟ್ಟು ಈಗ ಸೈಡ್ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಬೇಕಾಗಿರೋದು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಂದರೆ ಪುದೀನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲೇ. ಸ್ವಲ್ಪ 4 ಮೆಣಸಿಗೆ ಖಾರದಷ್ಟು ಖಾರಕ್ಕೆ ತೊಗೊಳ್ಳಿ ನಾನು, ಯಾಕಂದರೆ ಇಲ್ಲಿ ಯಾವುದೇ ಪೌಡ್ರ್ ಯೂಸ್ ಮಾಡ್ತಿಲ್ಲ ನಾನು. ಹಂಗಾಗಿ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಗ್ರೀನ್ ಕಲರ್ ಬರೋದ್ರಿಂದ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಳ್ಳಿ. ಯಾಕಂದರೆ ಗ್ರೀನ್ ಕಲರ್ ಬಂದರೆ ಅವರೆಕಾಳು ಬಾತ್ ಸೂಪರಾಗಿರುತ್ತೆ. ಹಂಗಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಗ್ರೈಂಡ್ ಮಾಡಿ ಬಿಟ್ಬಿಟ್ಟು ಈಗ ನೆಕ್ಸ್ಟ್ ಈಗ ಈರುಳ್ಳಿ ಹಾಕಿದ್ನಲ್ಲ ಅದು ಬೆಂದಿತ್ತು, ಅದಕ್ಕೆ ಅವರೆಕಾಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಸ್ವಲ್ಪ ಎಣ್ಣೆಲಿ ಬೆಂದರೆ ಇನ್ನೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ಫ್ರೈ ಮಾಡ್ಕೊತಾ ಇದೆ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಯಾಕಂದರೆ ನನ್ನ ಚಾನಲ್ ಗ್ರೋ ಆಗಬೇಕಂತ ನಿಮಗೂ ಆಸೆ ಇದ್ದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗ ಅದು ಬೇಯಕ್ಕೆ ಇಟ್ಟಿದ್ದೆ ನಾನು, ಯಾಕಂದರೆ ಅದು ಕಾಲು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು. ಇದೆಲ್ಲ ಬೆಂದಿತ್ತು. ಈಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ನಿಮ್ಗೆ ಎಷ್ಟು ಬೇಕು ಅನಿಸುತ್ತೆ ಆ ಥರ ತೊಗೊಳ್ಳಿ. ಅಕಸ್ಮಾತ್ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ನನ್ನ ಥರನೇ 4 ಟೊಮೊಟೊ ಸಾಕು, ಸ್ವಲ್ಪನೇ ಸಾಕು ಅಂತ ಅಂದರೆ ಸ್ವಲ್ಪನೇ ತೊಗೊಳ್ಳಿ. ಯಾಕಂದರೆ ಅದು ನಿಮಗೆ ಬಿಟ್ಟಿದ್ದು. ಒಬ್ಬೊಬ್ಬರು ಟೊಮೊಟೊನೇ ಹಾಕಲ್ಲ ಬಾತ್ಗೆ, ಸ್ಕಿಪ್ ಮಾಡ್ತಾರೆ. ಹಂಗಾಗಿ ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಹಂಗಾಗಿ ನಾನು ಕೂಡ ಈಗ ಟೊಮೊಟೊ ಬೇಯಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಫ್ರೈ ಮಾಡ್ತಾಯಿದ್ದೆ. ಒಬ್ಬೊಬ್ರು ಏನು ಮಾಡ್ತೀರಾ ಲಾಸ್ಟಲ್ಲಿ ಹಾಕ್ತೀರಾ, ಆ ಥರ ಏನು ಮಾಡಬೇಡಿ, ಎಣ್ಣೆಲೇ ಹುರ್ಕೊಳ್ಳಿ, ತುಂಬಾ ಟೇಸ್ಟ್ ಕೂಡ ಇರುತ್ತೆ. ಇದು ಸ್ವಲ್ಪ ಬೇಯೋಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಆಯಿತು. ಇದು ಗ್ರೀನ್ ಕಲರ್ ನಾನು ಹೇಳಿದ್ನಲ್ಲ, ಗ್ರೀನ್ ಕಲರ್ ಇದ್ರೇ ಚೆಂದ ಅಂತ ನಾನು ಕೂಡ ಗ್ರೀನ್ ಕಲರೇ ಮಾಡ್ಕೊಂಡಿದ್ದೀನಿ. ಮೊಬೈಲು ಸ್ವಲ್ಪ ಆ ಥರ ಕಾಣ್ತಾ ಇದೆ ಅಷ್ಟೇ. ಅಷ್ಟರಲ್ಲಿ ಟೊಮೊಟೊ ಕೂಡ ಬೆಂದಿತ್ತು ನೋಡಿ. ಇನ್ನು ಸ್ವಲ್ಪ ಬೇಯಬೇಕಿತ್ತು ಅಂದ್ಬಿಟ್ಟು ಹಂಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೆ. ಅಂದರೆ ಅರ್ಲೇಲ ಆಗ್ತಿದೆ, ಕೈಲೇನ ಆಗ್ತಿರ್ಲಿಲ್ಲ, ಹಂಗೆ ಅಂದ್ಕೋಬೇಡಿ. ಹಂಗಾಗಿ ಟೊಮೊಟೊ ಕೂಡ ಬೇಯಿತು ಆಲ್ಮೋಸ್ಟು. ಇನ್ನೇನು ಬೆಂದಿತ್ತಲ್ಲ, ನೆಕ್ಸ್ಟು ಸ್ವಲ್ಪ ತರಕಾರಿಗಳನ್ನ ಆ್ಯಡ್ ಮಾಡಿಬಿಡೋಣ. ಎಣ್ಣೆಯಲ್ಲೇ ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ತರಕಾರಿಗಳು ತೊಗೊಂಡಿದ್ದೀನಿ. ಏನಪ್ಪ ಅಂತಂದರೆ ಕ್ಯಾರೆಟು, ಬೀನ್ಸು, ಸ್ವಲ್ಪ ದೊಪ್ಪು ಮೆಣಸಿಗೆ ತೊಗೊಂಡಿದ್ದೀನಿ. ನಿಮ್ಗೆ ಅಕಸ್ಮಾತ್ ಬದನೆಕಾಯಿ ಇಷ್ಟ ಅನ್ನೋರು ಬದನೆಕಾಯಿ ಕೂಡ ಆ್ಯಡ್ ಮಾಡ್ಬೋದು, ಆದರೆ ನಮ್ಮನೇಲಿ ಯಾರೂ ತಿನ್ನಲ್ಲ, ಹಂಗಾಗಿ ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು. ಹಂಗಾಗಿ ಈಗ ನೀಟಾಗಿ ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು. ಅಂದರೆ ಒಂದು 10 ನಿಮಿಷ ಎಣ್ಣೆಲಿ ಬೆಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು, ಎಣ್ಣೆಲಿ ಸ್ವಲ್ಪ ಬೇಯಲಿ ಅಂತ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇ ಯಾಕೆಂದರೆ ಬೇಗ ಸಬ್ಸ್ಕ್ರೈಬ್ ಮಾಡೋದು ನನಗೂ ತುಂಬ ಖುಷಿ ಆಗುತ್ತೆ, ನನ್ನ ಚಾನಲ್ನು ಗ್ರೋ ಆಗ್ತಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬೇಕಾದ್ರೆ ಯಾವ್ದು ರೆಸಿಪಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು ಕೂಡ ನಾನು ಅದು ಮಾಡ್ತೀನಿ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು, ಯಾಕಪ್ಪ ಅಂದರೆ ತರಕಾರಿ ಜೊತೆ ಉಪ್ಪು ಹಾಕಿದ್ರೆ ತರಕಾರಿ ಕೂಡ ಬೇಗನೆ ಬೇಯುತ್ತೆ, ಹಾಗೆಯೇ ಉಪ್ಪು ಕೂಡ ಚೆನ್ನಾಗಿ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ. ಎಷ್ಟು ಬೇಕು ಬಾತ್ಗೆ ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ತೊಗೊಂಡಿದ್ದೀನಿ ನಾನು. ನೀವು ಕೂಡ ಒಂದೇ ಸಲ ಹಾಕ್ಕೊಳ್ಳಿ, 2 ಸಲ ಹಾಕೋಕ್ಕೋಗಿ ಉಪ್ಪು ಜಾಸ್ತಿ ಮಾಡ್ಕೊಬಿಟ್ಟಿರ ಆಮೇಲೆ. ಹಾಗಾಗಿ ಈಗ ಸ್ವಲ್ಪ ಒಂದು 10 ನಿಮಿಷ ಬೇಯಕ್ಕೆ ಇಟ್ಟಿದ್ದೆ ನಾನು. ಅದಕ್ಕೆ ಸ್ವಲ್ಪ ಮುಚ್ಚಿಬಿಟ್ರೆ ತರಕಾರಿ ಕೂಡ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿದೆ. ನೀವೀಗ ನೋಡ್ಬೋದು ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ, ನೀಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಬೀನ್ಸ್ ಮಾತ್ರ ಸ್ವಲ್ಪ ಕಾಣ್ತಾ ಇರೋದು ನಿಮಗೆ, ಅಂದರೆ ಬೀನ್ಸ್ಗಳು ಕಾಮನ್ ಯಾವಾಗಲೂ ಅಷ್ಟೇ, ಅದು ಜಾಸ್ತಿ ಬೇಯಕ್ಕೆ ಹೋಗಲ್ಲ. ಹಂಗಾಗಿ ಈಗ ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು.
ಅದು ಸ್ವಲ್ಪ ಬೇಯಕ್ಕಿಟ್ರೆ ಮಸಾಲೆ ಏನೋ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಸಾಲೆ ವೇಸ್ಟ್ ಮಾಡಬೇಡಿ, ಅದು ಜಾರಲ್ಲಿ ಇರೋದೆಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡಿ, ಇನ್ನೂ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಸಾಕು ಮಸಾಲೆ ಅಂತಂದ್ಬಿಟ್ಟು ಊದ್ಬಿಡ್ತೀರಾ, ಇಲ್ಲ ಅದನ್ನು ಹಾಕಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೆ ಎಲ್ಲನೂ ನೀಟಾಗಿ, ಒಂದು 10 ನಿಮಿಷ ಬೇಯಲಿ ಅಂತ ಅಂದ್ಬಿಟ್ಟು. ನೀವು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ಹೇಮ ಸುಮಂತ್ ಲಾಗ್ನು ಕೂಡ ಎಲ್ಲರೂ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ಗೂ ಕೂಡ ಕುಕ್ಕಿಂಗ್ ಚಾನಲ್ ಮತ್ತು ಲಾಗ್ ಎರಡು ಕೂಡ ನಂದೇನೆ, ಹಾಗಾಗಿ ಪ್ಲೀಸ್ ಎರಡನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾಗಿ ಈಗ ಸ್ವಲ್ಪ ಬೇಯಕ್ಕಿಟ್ಟಿದ್ದೆ ನಾನು. ಈಗ ಹಂಗಾಗಿ ಸ್ವಲ್ಪ ತರಕಾರಿ ಒಂದು 10 ನಿಮಿಷ ಎಲ್ಲ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೆ ನಾನು. ಈಗ ಒಂದು 10 ನಿಮಿಷ ಬೇಯಲಿ ಅಂದ್ಬಿಟ್ಟು. ಹಾಗೆ ನೋಡಿ ಎಣ್ಣೆ ಬಿಡ್ತಾ ಇದೆ ಮಸಾಲೆ ಹಾಕಿದ್ಮೇಲೆ, ಆ ರೀತಿ ಬಿಟ್ರೇ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ಇಲ್ಲಿ ನನ್ನ ಮಗಂದು ಕೂಡ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಿದೆ, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಬರ್ತಿದೆ ಅಂದರೆ ಎಣ್ಣೆ ಅಂಶ ಕೂಡ ತುಂಬಾ ಚೆನ್ನಾಗಿ ಬಿಡ್ತಾಯಿತ್ತು. ನಾನು ಆಗಲೇ ಹೇಳಿದ್ನಲ್ಲ ನೀರು ವೇಸ್ಟ್ ಮಾಡಬೇಡ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟು, ಅಂದರೆ ನಾನೀಗ 2 ಲೋಟ ಅಕ್ಕಿ ತೊಗೊಂಡಿದ್ದೆ, ಹಂಗಾಗಿ ಅದಕ್ಕೆ ಎಷ್ಟು ಅದ ಬೇಕೋ ಅಷ್ಟು ತೊಗೋತೀನಿ ನಾನು. ನೀವು ಎಷ್ಟು ಲೋಟ ತೊಗೊಂಡಿರ್ತೀರ ಅದ್ರಿಗೆ ಡಬ್ಬಲ್ ಹಾಕ್ತೀವಿ ಅಷ್ಟೇ, ಜಾಸ್ತಿ ಹಾಕೋಕೆ ಹೋಗಬೇಡಿ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲೇ ಮಾಡಿ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ನಾನು ಕುಕ್ಕರಲ್ಲೇನು ಜಾಸ್ತಿ ಮಾಡಲ್ಲ, ಇನ್ನು ಮನೆ ಜಾಸ್ತಿ ಕುಕ್ಕರಲ್ಲಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾನು ಪಾತ್ರೆಯಲ್ಲೇ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿಲಿ ಮಾಡಿ, ಅಂದರೆ ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೆ ಆ ರೀತಿಲಿ ಮಾಡಿ. ಸುಮ್ಮನೆ ಕುಕ್ಕರಲ್ಲಿ ಮಾಡಿ ವೇಸ್ಟ್ ಮಾಡಬೇಡಿ. ಹಂಗಾಗಿ ಲಾಸ್ಟ್ಗೆ ಕುದಿನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಒಂದು ಕುದಿ ಬಂದರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಇಲ್ಲಿ ನೀರು ಮಳಿಸ್ಬಿಟ್ಟು ಲಾಸ್ಟಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ನೀವು ಮಸಾಲೆ ಆದಮೇಲೆ ಅಕ್ಕಿನ ಸ್ವಲ್ಪ ಹುರ್ಕೊಂಡು ನೀರು ಆ್ಯಡ್ ಮಾಡ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವತ್ತು. ನಿಮಗೆ ಅದು ಅನುಕೂಲ ಅನ್ಸೋರು ಅದು ಮಾಡಿ, ಇಲ್ಲಾಂದರೆ ಇದ್ರೆ ಸರಿ ಅಂದರೆ ಇದು ಮಾಡಿ. ಯಾಕಂದರೆ 2 ರೀತಿಲೂ ಮಾಡ್ಬೋದು, ಎರಡೇ ಮಾಡಿದ್ರು ಬಾತಿ ಕೂಡ ಹಾಕೋದು. ಹಂಗಾಗಿ ಇನ್ನೇನು ಸ್ವಲ್ಪ ಎಲ್ಲನೂ ಬೇಯಕ್ಕಿಟ್ಟೆ ನಾನು. ಅದೊಂದು 10 ನಿಮಿಷ ಬೆಂದಿತ್ತು, ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಇತ್ತು. ಹಂಗಾಗಿ ತಳ ಹಿಡಿದ್ಬಿಡುತ್ತಲ್ಲ ಅಂತಂದ್ಬಿಟ್ಟು ನಾನು ಕೆಳಗಡೆ ಇಟ್ಬಿಟ್ಟು ದಮ್ ಕಟ್ಟಕ್ಕೆ ಇಡ್ತಾಯಿದ್ದೀನಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಅದೊಂದು ಇದೆ, ಕಲ್ಲಿರೋದ್ರಿಂದ ನಾವು, ಹಂಗಾಗಿ ನಾವು ದಮ್ ಕಟ್ಟಕ್ಕೆ ಇದೇ ರೀತಿ ಮಡಗೋದು. ನಿಮಗೆ ಬೇಕು ಅಂದರೆ ಬೇಕಾದ್ರೆ, ನಿಮ್ಗೇನಾದರೂ ಬೇಕು ಅಕಸ್ಮಾತ್ ಈ ಥರ ತವ ಇಲ್ಲ ಅಂತಂದರೆ ಸ್ವಲ್ಪ ಗ್ಯಾಸ್ನ ಕಮ್ಮಿ ಮಾಡಿಬಿಟ್ಟು ಕಮ್ಮಿ ಉರಿಲಿ ಇಟ್ಬಿಟ್ಟು ಮೇಲ್ಗಡೆ ಭಾರವಾಗಿರೋದು ಏನಾದರೂ ಇಡೀ ಪ್ಲೇಟ್ ಮೇಲ್ಗಡೆ, ಹಂಗಾಗಿ ದಮ್ ಕಟ್ಟುತ್ತೆ. ಆಲ್ಮೋಸ್ಟ್ ಬಾತ್ ರೆಡಿ. ನನ್ನ ವಿಡಿಯೋ ನೋಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್.